ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಹೊರಗಡೆ ನಡೆದಂತಹ ಕಾಲ್ತುಳಿತದ ವಿಚಾರವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಛೀಮಾರಿಯನ್ನ ಹಾಕುವ ಕೆಲಸಗಳಾಗ್ತಾ ಇದೆ. ಸರ್ಕಾರಕ್ಕೆ ಛೀಮಾರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಸಿಐಡಿ ತನಿಖೆ ಚುರುಕಾಗಿದೆ. ಸಿಐಡಿ ತನಿಖೆಯ ವರದಿ ಯಾವ ರೀತಿಯಾಗಿ ಸಲ್ಲಿಸುತ್ತೋ ಗೊತ್ತಿಲ್ಲ. ಕೆಎಸ್ಸಿಎಯಲ್ಲಿ ಹೋಗಿ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಸಿಐಡಿ ಅಧಿಕಾರಿಗಳು. ಆರ್ಸಿಬಿ ತಂಡದ ಮ್ಯಾನೇಜ್ಮೆಂಟ್ ಅನ್ನ ವಿಚಾರಣೆ ಒಳಪಡಿಸೋದಕ್ಕೆ ಮುಂದಾಗ್ತಿದ್ದಾರೆ. ಇದೇ ಸಿಐಡಿ ತನಿಖಾ ತಂಡ ಸರ್ಕಾರದ ನಾಯಕರನ್ನ ಕೂಡ ವಿಚಾರಣೆಗೊಳಪಡಿಸ್ತಾರೆ. ರಾಮನಗರದಲ್ಲಿ ನಿಂತು ಕರೆ ಕೊಟ್ಟರಲ್ಲ, ಅವರನ್ನ ವಿಚಾರಣೆಗೊಳಪಡಿಸ್ತಾರ. ವಿಧಾನಸೌಧದ ಮುಂದೆ ಮೈಕಲ್ಲಿ ಅನೌನ್ಸ್ ಮಾಡಿದ್ರಲ್ಲ, ಹೋಗಿ ಎಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಅಂತೇಳಿ ಅವರನ್ನ ವಿಚಾರಣೆಗೊಳಪಡಿಸ್ತಾರ. 25 ಜನ ಇರಬೇಕಾದಂತ ವೇದಿಕೆಯಲ್ಲಿ 300 ಜನ ಹೇಗೆ ಸೇರಿದ್ರು, ಯಾರ ಕಾರಣ, ಅವರನ್ನ ವಿಚಾರಣೆಗೊಳಪಡಿಸ್ತಾರ. ಎಲ್ಲದರ ಬಗ್ಗೆ ಕೂಡ ಕುತೂಹಲ ಇದೆ. ಸಿಐಡಿ ನಿಷ್ಪಕ್ಷಪಾತವಾಗಿ ತನಿಖೆ ಮಾಡುತ್ತಾ ಕಾದ್ ನೋಡಬೇಕು. ನಿಷ್ಪಕ್ಷಪಾತವಾಗಿ ತನಿಖೆಯನ್ನ ಮಾಡಬೇಕು. ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯುತ್ತಾ? ಸಿಐಡಿಗೆ ಫುಲ್ ಫ್ರೀ ಹ್ಯಾಂಡ್ ಇದೆಯಾ? ಅದೇ ಈಗಿರುವಂತ ಸದ್ಯದ ಪ್ರಶ್ನೆ. ಎಲ್ಲದರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕಾಲ್ತುಳಿತ ಕೇಸ್ನಲ್ಲಿ ಸಿಐಡಿ ತನಿಖೆ ಚುರುಕು. ಹೊಣೆ ಹೊರಲು ಕೆಎಸ್ಸಿಎ ಹಿಂದೇಟು. ರಾಜ್ಯ ಕ್ರಿಕೆಟ್ ಮಂಡಳಿಗೆ ನೋಟಿಸ್ ಸಾಧ್ಯತೆ. ಕಾಲ್ತುಳಿತ ದುರಂತದಿಂದ ಸರ್ಕಾರಕ್ಕೆ ಉರುಳು. ಕೆಎಸ್ಸಿಎ ನಟ್ಟು ಬೋಲ್ಟು ಟೈಟ್ಗೆ ಪ್ಲಾನ್. ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ಗೆ ಆಡಳಿತಾಧಿಕಾರಿ ನೇಮಕ ಫಿಕ್ಸ್. ಸರ್ಕಾರದ ಬೇಜವಾಬ್ದಾರಿತನಕ್ಕೆ ಅಮಾಯಕರ ಬಲಿ. ಸಂಭ್ರಮದ ಸ್ಥಳದಲ್ಲಿ ದುರಂತ, ಮನೆಯಲ್ಲಿ ಕಣ್ಣೀರು. ರಾಜ್ಯ ಸರ್ಕಾರದ ವಿರುದ್ಧ ಕುಟುಂಬಸ್ಥರ ಆಕ್ರೋಶ. ಕಾಲ್ತುಳಿತ ಕೇಸ್ನಲ್ಲಿ ತಲೆದಂಡ ಪಾಲಿಟಿಕ್ಸ್. ಸರ್ಕಾರದ ವಿರುದ್ಧ ದೋಸ್ತಿ, ರಿಸೈನ್, ಅಸ್ತ್ರ, ಮೈತ್ರಿ ಆರೋಪಕ್ಕೆ ಕಾಂಗ್ರೆಸ್ ಕೌಂಟರ್. ಮುಂದಿನ ವಾರ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ. ಕಾಲ್ತುಳಿತ ದುರಂತ ಕೇಸ್ನಿಂದ ಹೈಕಮಾಂಡ್ ನಿಗಿ ಕೆಂಡ. ಇತ್ತ ಖಾತೆ ಬದಲಾವಣೆಗೆ ಪರಮೇಶ್ವರ್ ಪಟ್ಟು. ವೀಕ್ಷಕರೇ, ಇವತ್ತು ಸಿಐಡಿ ತನಿಖಾ ತಂಡ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಹೋಯಿತು. ಕೆಎಸ್ಸಿಎ ಕಚೇರಿ ಬಳಿ ಹೋಯಿತು. ಅಲ್ಲಿದ್ದಂತ ಸಿಸಿಟಿವಿ ಫುಟೇಜ್ಗಳನ್ನ ಕಲೆಕ್ಟ್ ಮಾಡ್ತು. ಅಲ್ಲಿದ್ದಂತ ಸಿಬ್ಬಂದಿಗಳನ್ನ ಎನ್ಕ್ವೈರಿ ಮಾಡ್ತು. ಅಲ್ಲಿಗೆ ಸಿಐಡಿ ಫೈಲ್ ತಮಗೆ ಸಿಗ್ತಾ ಇದ್ದಂತೆ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಫುಲ್ ಆಕ್ಟಿವ್ ಆಗಿದ್ದಾರೆ. ತಡರಾತ್ರಿಯೇ 4 ಆರೋಪಿಗಳ ಕೇಸ್ ವಿಚಾರವಾಗಿ ಫೈಲ್ ಅನ್ನ ಇಟ್ಟುಕೊಂಡು ಸಿಐಡಿ ತನಿಖಾ ತಂಡ ಜಾಲಾಡಿದೆ. ಇವತ್ತು ಕೆಎಸ್ಸಿಎ ಕಚೇರಿಯಲ್ಲಿ 2 ಬಾರಿ ಸಿಐಡಿ ತಂಡದಿಂದ ಪರಿಶೀಲನೆ ಕೂಡ ಆಗಿದೆ. ಇವತ್ತು ಸಿಐಡಿ ತನಿಖಾ ತಂಡ ಏನೆಲ್ಲ ಮಾಡ್ತು, ಈ ವರದಿ ನೋಡ್ಕೊಂಡ್ ಬನ್ನಿ. ಕಾಲ್ತುಳಿತದ ಸಿಐಡಿ ತನಿಖೆ ಚುರುಕು. ಕೆಎಸ್ಸಿಎಗೆ ಸಿಐಡಿ ಅಧಿಕಾರಿಗಳು ಭೇಟಿ. ಕಾಲ್ತುಳಿತ ಪ್ರಕರಣ ತನಿಖೆಯ ಕೇಸ್ ಫೈಲ್ ಕಬ್ಬನ್ ಪಾರ್ಕ್ ಪೊಲೀಸರು ಸಿಐಡಿಗೆ ವರ್ಗಾವಣೆ ಮಾಡುತ್ತಿದ್ದಂತೆ ಸಿಐಡಿ ತನಿಖೆ ಚುರುಕುಗೊಂಡಿದೆ. ಸಿಐಡಿ ಎಸ್ಪಿ ಶುಭಾನ್ವಿತ ನೇತೃತ್ವದಲ್ಲಿ ತನಿಖೆ ಆರಂಭವಾಗಿದ್ದು, ತನಿಖಾಧಿಕಾರಿಗಳಾಗಿ ಡಿವೈಎಸ್ಪಿ ಗೌತಮ್ ಪುರುಷೋತ್ತಮ್ರನ್ನ ನೇಮಕ ಮಾಡಲಾಗಿದೆ. ಕಾಲ್ತುಳಿತ ಉಂಟಾದ ಸ್ಥಳಕ್ಕೆ ಸಿಐಡಿ ತಂಡ ಭೇಟಿ ನೀಡಿ ಗೇಟ್ ನಂಬರ್ 7, 19, 18, 16, 21 ಬಳಿ ಪರಿಶೀಲನೆ ನಡೆಸಿದೆ. ಹಾಗೆ ಕೆಎಸ್ಸಿಎನ ಮಹಜರು ವೇಳೆ ಏನೆಲ್ಲ ಪರಿಶೀಲನೆ ಮಾಡಲಾಗಿತ್ತು, ಪೊಲೀಸರು ಕಲೆ ಹಾಕಿರುವ ಸಿಸಿಟಿವಿ ದೃಶ್ಯಗಳನ್ನು ಸಹ ಸಿಐಡಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಕೆಎಸ್ಸಿಎ ಕಚೇರಿಗೆ 2 ಸಿಐಡಿ ತಂಡ ಪರಿಶೀಲನೆ ನಡೆಸಿದ್ದು, ಮತ್ತೊಂದು ಸಿಐಡಿ ತಂಡ ಕಾಲ್ತುಳಿತ ಕೇಸ್ ಫೈಲ್ ಸಮೇತ ಕೆಎಸ್ಸಿಎ ಕಚೇರಿ ಒಳಗೆ ಅಧಿಕಾರಿಗಳು ಪರಿಶೀಲನೆ ನಡೆಸಿದರು. ಇದರ ಮಧ್ಯೆ ಕೆಎಸ್ಸಿಎ ಕಾರ್ಯದರ್ಶಿ ಹಾಗೂ ಖಜಾಂಚಿ ರಾಜೀನಾಮೆ ನೀಡಿದರೆ ಕೆಎಸ್ಸಿಎನ
ಜನ ಪದಾಧಿಕಾರಿಗಳು ಮಹತ್ವದ ಸಭೆ ನಡೆಸಿ ಸರ್ಕಾರದಿಂದ ಆಡಳಿತ ಅಧಿಕಾರಿ ನೇಮಕದ ಬಗ್ಗೆಯೂ ಚರ್ಚೆ ಮಾಡಿದರು. ಇತ್ತ ಕೆಎಸ್ಸಿಎ ಮ್ಯಾನೇಜ್ಮೆಂಟ್ಗೆ ನೋಟಿಸ್ ಕೊಡಲು ಸಿದ್ದತೆ ನಡೆಸಲಾಗಿದ್ದು, ಹಿರಿಯ ಅಧಿಕಾರಿಗಳ ಆದೇಶಕ್ಕೆ ತನಿಖಾಧಿಕಾರಿ ಶುಭನ್ವಿತಾ ಕಾಯ್ದಿದ್ದಾರೆ. ಹಾಗೆ ಸೋಮವಾರ 4 ಆರೋಪಿಗಳನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆಯಲು ಸಿಐಡಿ ಸಿದ್ದತೆ ನಡೆಸಿದೆ. ಈ ನಡುವೆ ಕಾಲ್ತುಳಿತ ಕೇಸ್ ತನಿಖೆಗೆ ಆಯೋಗ ರಚನೆಗಾಗಿ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದಿಂದ ಅಧಿಸೂಚನೆ ಕೂಡ ಹೊರಡಿಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಆರ್ಸಿಬಿ ವಿಜಯೋತ್ಸವದಲ್ಲಿ ಆದ ಎಡವಟ್ಟಿಗೆ ಸರ್ಕಾರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನಹರಾಜಾಗಿದೆ. ಹೀಗಾಗಿ ಸರ್ಕಾರ ರಾಜ್ಯ ಕ್ರಿಕೆಟ್ ಬೋರ್ಡ್ಗೆ ಮೂಗುದಾರವನ್ನ ಹಾಕೋದಕ್ಕೆ ಸಜ್ಜಾಗಿದೆ. ಯಾಕೆ ಗೊತ್ತಾ? ಈ ಸ್ಟೋರಿ ನೋಡಿ. ಸರ್ಕಾರಕ್ಕೆ ಉರುಳಾಯ್ತ ಕಾಲ್ತುಳಿತ ಪ್ರಕರಣ. ಕೆಎಸ್ಸಿಎ ನಟ್ಟು ಬೋಲ್ಟ್ ಟೈಟ್ ಮಾಡುತ್ತಾ ಸರ್ಕಾರ. ಆರ್ಸಿಬಿ ವಿಜಯೋತ್ಸವದ ಕಾಲ್ತುಳಿತದಲ್ಲಿ 11 ಮಂದಿ ಸಾವಿಗೀಡಾಗಿರುವ ದುರಂತ ರಾಜ್ಯಾದ್ಯಂತ ಕೋಲಾಹಲ ಸೃಷ್ಟಿಸಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಈ ಪ್ರಕರಣ ಉರುಳು ತಂದಿದ್ದು, ಹೀಗಾಗಿ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ನಟ್ಟು ಬೋಲ್ಟ್ ಟೈಟ್ ಮಾಡಲು ಸರ್ಕಾರ ಮುಂದಾಗಿದೆ. ಕೆಎಸ್ಸಿಎಗೆ ಮೂಗುದರ ಹಾಕಲು ಆಡಳಿತಾಧಿಕಾರಿ ನೇಮಕ ಪ್ಲಾನ್ ಮಾಡಿದ್ದಂತೆ. ವಿಜಯೋತ್ಸವ ವೇಳೆ ಕಲ್ತುಳಿತದಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬಂದಿದೆ. ಕೆಎಸ್ಸಿಎ ಕಾರ್ಯದರ್ಶಿ ಎ ಶಂಕರ್ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಿದ್ದಾರೆ. ಎ ಶಂಕರ್ ಜೊತೆಗೆ ಖಜಾಂಚಿ ಜಯರಾಮ್ ಸಹ ರಾಜೀನಾಮೆ ನೀಡಿದ್ದು, ನಿನ್ನೆ ಕೆಎಸ್ಸಿಎ ಅಧ್ಯಕ್ಷರಿಗೆ ಶಂಕರ್ ಹಾಗೂ ಜಯರಾಮ್ ರಾಜೀನಾಮೆ ಪತ್ರ ನೀಡಿದ್ದಾರೆ. ಕೆಎಸ್ಸಿಎ ನಡೆಗೆ ಕೋಪಗೊಂಡಿರುವ ರಾಜ್ಯ ಸರ್ಕಾರ. ಸರ್ಕಾರಿ ಭೂಮಿಯಲ್ಲಿ ಕೆಎಸ್ಸಿಎಗೆ ಸಾವಿರಾರು ಕೋಟಿ ಆದಾಯ ಬರ್ತಿದೆ. ಹೀಗಿರುವಾಗ ಸರ್ಕಾರದ ವಿರುದ್ಧ ಸೆಟೆದು ನಿಲ್ಲಲು ಪ್ಲಾನ್ ಮಾಡಿದ್ದ ರಾಜ್ಯ ಕ್ರಿಕೆಟ್ ಅಸೋಸಿಯೇಷನ್ ಪೊಲೀಸರು ದಾಖಲಿಸಿದ್ದ ಎಫ್ಐಆರ್ ರದ್ದು ಕೋರಿ ಕೋರ್ಟ್ ಮೆಟ್ಟಿಲೇರಿದೆ. ಇದರಿಂದ ಸಿಟ್ಟಿಗೆದ್ದಿರುವ ರಾಜ್ಯ ಸರ್ಕಾರ ಕೆಎಸ್ಸಿಎಗೆ ಮೂಗುದಾರ ಹಾಕಲು ನಿರ್ಧಾರ ಮಾಡಿದ್ದಂತೆ. ಐಎಎಸ್ ಅಧಿಕಾರಿಯನ್ನ ನೇಮಕ ಮಾಡುವ ಸಾಧ್ಯತೆ ಇದೆ. ಕೆಎಸ್ಸಿಎಗೆ ಆಡಳಿತಾಧಿಕಾರಿ ನೇಮಕ ಮಾಡಲು ಸರ್ಕಾರ ಪ್ಲಾನ್ ಮಾಡಿದ್ದು, ಸರ್ಕಾರದಿಂದ ಕೆಎಸ್ಸಿಎ 16 ಎಕರೆ 32 ಗುಂಟೆ ಭೂಮಿ ಪಡೆದಿದೆ. 16 ಎಕರೆ 32 ಗುಂಟೆ ವಿಸ್ತೀರ್ಣದಲ್ಲಿರುವ ಸ್ಟೇಡಿಯಂ 1969 ರಿಂದ 99 ವರ್ಷಕ್ಕೆ ಲೀಸ್ ಪಡೆದಿದೆ. ಕೋಟಿ ಕೋಟಿ ಆದಾಯ ಗಳಿಸುತ್ತಿರುವ ಕೆಎಸ್ಸಿಎ ಸರ್ಕಾರಕ್ಕೆ ವರ್ಷಕ್ಕೆ ಕೇವಲ ₹100 ಕಟ್ಟುತ್ತಾರಂತೆ. ನ್ಯಾಷನಲ್, ಇಂಟರ್ ನ್ಯಾಷನಲ್, ಐಪಿಎಲ್ ಪಂದ್ಯಾವಳಿ ನಡೆಯುತ್ತೆ. 100 ಕೋಟಿ ಆದಾಯ ಗಳಿಸುತ್ತಿರುವ ಕೆಎಸ್ಸಿಎಗೆ ಮೂಗುದರ ಹಾಕಲು ಪ್ಲಾನ್ ಮಾಡಿದೆ. ಹೀಗಾಗಿ ಆಡಳಿತಾಧಿಕಾರಿ ಐಎಎಸ್ ಅಧಿಕಾರಿಯನ್ನ ನೇಮಕ ಮಾಡಿ ನಟ್ಟು ಬೋಲ್ಟ್ ಟೈಟ್ ಮಾಡ್ತಿದೆ. ದುರಂತದ ನಂತರ ಕೆಲವು ಪೊಲೀಸ್ ಸಿಬ್ಬಂದಿಯನ್ನ ಈಗಾಗಲೇ ಅಮಾನತುಗೊಳಿಸಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಎಫ್ಐಆರ್ ದಾಖಲಾಗಿದ್ದು, ಆರ್ಸಿಬಿ, ಕೆಎಸ್ಸಿಎ ಅಧ್ಯಕ್ಷ ರಘುರಾಮ್ ಭಟ್ ಮತ್ತು ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಡಿಎನ್ಎ ಎಂಟರ್ಟೈನ್ಮೆಂಟ್ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇಂದಿನಿಂದ ಸಿಐಡಿ ತನಿಖೆ ಶುರು ಮಾಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸರ್ಕಾರದ ಬೇಜವಾಬ್ದಾರಿಗೆ ಅಮಾಯಕರ ಜೀವ ಬಲಿಯಾಗಿದೆ. ಮುದ್ದು ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಂಭ್ರಮಕ್ಕೆ ಅಂತ ಹೋದವರು ಶವವಾಗಿ ಬಂದಿದ್ದನ್ನ ಕಂಡು ಕುಟುಂಬಸ್ಥರು ರೋಧಿಸ್ತಾ ಇದ್ದಾರೆ. ಆ ದೃಶ್ಯಗಳು ಎಂತಹ ಕಲ್ಲು ಹೃದಯವನ್ನು ಕೂಡ ಕರಗಿಸ್ತಾ ಇದೆ. ಸರ್ಕಾರದ ಬೇಜವಾಬ್ದಾರಿತನಕ್ಕೆ ಅಮಾಯಕರು ಬಲಿ. ಸಂಭ್ರಮದ ಸ್ಥಳದಲ್ಲಿ ದುರಂತ, ಮನೆಯಲ್ಲಿ ಕಣ್ಣೀರು. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 18 ವರ್ಷಗಳ ಬಳಿಕ ಟಿ20 ಕಪ್ ಗೆದ್ದಿತ್ತು. ಟ್ರೋಫಿ ಗೆದ್ದ ಖುಷಿಯನ್ನ ತವರಿನಲ್ಲಿ ಫ್ಯಾನ್ಸ್ ಜೊತೆ ಸಂಭ್ರಮಿಸಲು ಬಂದಾಗಲೇ ದುರಂತ ನಡೆದು ಹೋಗಿತ್ತು. ಚಿನ್ನಸ್ವಾಮಿ ಸ್ಟೇಡಿಯಂ ಮುಂದೆ ಕಾಲ್ತುಳಿತದಲ್ಲಿ 11 ಜನ ಉಸಿರು ಚೆಲ್ಲಿದ್ರು. ಆರ್ಸಿಬಿ ಸಂಭ್ರಮಕ್ಕೆಂದು ಹೋಗಿದ್ದ ಮಕ್ಕಳು ಮರಳಿ ಮನೆಗೆ ಶವವಾಗಿ ಬಂದಿದ್ದನ್ನ ಕಂಡು ಕುಟುಂಬಗಳ ರೋದನೆ ಮುಗಿಲು ಮುಟ್ಟಿದೆ. ಮಗನನ್ನ ಕಳೆದುಕೊಂಡು ತಂದೆಯ ಗೋಳಾಟ. ರಾಜ್ಯ ಸರ್ಕಾರದ ವಿರುದ್ಧ ಭೂಮಿ ತಂದೆ ಕಿಡಿ.
ಕಾಲ್ತುಳಿತದಲ್ಲಿ ಹಾಸನದ ಬೇಲೂರಿನ ಕುಪ್ಪಗೋಡು ಗ್ರಾಮದ ಬಾಲಕ ಭೂಮಿಕ್ ಬಲಿಯಾಗಿದ್ದ. ಮಗನನ್ನ ಕಳೆದುಕೊಂಡು ತಂದೆ ಲಕ್ಷ್ಮಣ್ ಕುಪ್ಪಗೋಡು ತನ್ನ ಮಗನ ಸಮಾಧಿಯ ಮೇಲೆ ಬಿದ್ದು ಗೋಳಾಡಿದ್ರು. ನನ್ನ ಮಗನನ್ನ ಹೂತಿಲ್ಲ, ಇಲ್ಲೇ ಮಲಗಿಸಿದ್ದೇನೆ. ಇಂತಹ ಸ್ಥಿತಿ ಯಾವ ತಂದೆಗೂ ಬೇಡ ಎಂದು ಕಣ್ಣೀರಿಟ್ರು. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ ಲಕ್ಷ್ಮಣ್, ಸರ್ಕಾರ ಪಾಪದ ಪೊಲೀಸರನ್ನ ಅಮಾನತು ಮಾಡಿದೆ. ನನ್ನ ಮಗನ ಸಾವಿಗೆ ರಾಜ್ಯ ಸರ್ಕಾರವೇ ನೇರ ಕಾರಣ ಎಂದರು. ಯಾರೋ ಮಾಡಿದ ತಪ್ಪಿಗೆ, ಸರ್ಕಾರದವ್ರು ಮಾಡಿರೋ ತಪ್ಪಿಗೆ ಪೊಲೀಸ್ ಆಗ್ಲಿ ಅಥವಾ ಪೊಲೀಸ್ ಕಮಿಷನರ್ ಆಗ್ಲಿ ಚೇಂಜ್ ಮಾಡೋ ನೆಸೆಸಿಟಿ ಇಲ್ಲ. ಇದು ಪೂರಾ ಹೊಣೆ ಸರ್ಕಾರದ್ದು. ಒಬ್ಬ ಹೋಮ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ರು ಚೀಫ್ ಮಿನಿಸ್ಟರ್ ಆಗಿದ್ಕೊಂಡರು, ಒಬ್ರು ಉಪ ಚೀಫ್ ಮುಖ್ಯಮಂತ್ರಿ ಆಗಿದ್ಕೊಂಡರು. ಅವರಿಗೆ ನಮ್ಮ ಇಂಟೆಲಿಜೆನ್ಸ್ ಇದೆಯಲ್ಲ ಅದೆಲ್ಲ ಗೊತ್ತಿತ್ತಲ್ವ. ಗೊತ್ತಿದ್ದು ಇವರು ತರಾತುರಿಯಾಗಿ ಮಾಡೋಂತ ಒಂದು ನೆಸೆಸಿಟಿ ಇರಲಿಲ್ಲ. ಪೂರ್ಣಚಂದ್ರ ಸಮಾಧಿ ಮುಂದೆ ತಂದೆ ಆಕ್ರಂದನ. ಇತ್ತ ಮಂಡ್ಯದ ರಾಯಸಮುದ್ರ ಗ್ರಾಮದ ಪೂರ್ಣಚಂದ್ರನನ್ನ ನೆನೆದು ತಂದೆ ಚಂದ್ರಶೇಖರ್ ಕಣ್ಣೀರಿಟ್ರು. ನನ್ನ ಮಗನ ತಂದ್ಕೊಡಕ್ಕಾಗತ್ತಿಲ್ಲ. ನನ್ನ ಮಗ ಹೋಗಿರೋದು ಬಹಳ ಆಘಾತ ಆಗತ್ತೆ ಸರ್. ಮಗನ ಅವನ ನೆನಪಲ್ಲೇ ನಾನು ಕಾಲ ಕಳೆಯೋದಕ್ಕೆ ಆಗೋಗಿದೆ. ಆಧಾರ ಸ್ತಂಭ ಸರ್ ಆಗಿದೆ ಅವನು. ಇದ್ದೊಬ್ಬ ಮಗ ಇಲ್ಲ, ಯಾವ ಸಂತೋಷಕ್ಕೆ ಬದುಕಿರ್ಲಿ. ಎಲ್ಲ ನೀಟಾಗಿ ವ್ಯವಸ್ಥೆ ಮಾಡಿದೆ. ಈ ಕಷ್ಟ ಯಾರಿಗೆ ಬಂದಿತ್ತು? ಇವತ್ತು ನಾವು ಬಡವರು, ಯಾರು ಮಾಡೋರು? ನಮ್ಗೆ ಒಬ್ಬನೇ ಮಗ, 10 ಕುರಿ ಮಾಲಾಗ್ತು. ನಮ್ಗೆ 8 ವರ್ಷ ಉಳಿತದೆ. ಅರ್ಸಲು ಮಾಲಾಗ್ತಾ ಇದೀವಿ. ಯಾರು ಮಾಡೋರು? ಮಗಲಕ್ಕೆ ನಮ್ಗೆ ಏನು, ಯಾವ ಸಂತೋಷಕ್ಕೆ ನಮ್ಗೆ ಇಲ್ಲ. ಕೊಯ್ಲಿ ಅಂತಿದ್ದ ಮಗನ ಪ್ರಾಣವೇ ಹೋಯ್ತು. ಟೀಸ್ ತರ್ತೀನಿ ಅಂತ ಹೋಗಿದ್ದನಪ್ಪೋ, ಹಂಗ ಮಾಡ್ಬೇಕಪ್ಪ. ಅದ ಪಾಸಿ ಮಾಡಿ ಹೋಗ್ಯಾನ ನೋಡ್ಯಪ್ಪ. ನಾವು ಓದ್ತೀನಿ ತಿರ್ಕಟ್ಟಿಗೆ ಅಂದೆಲ್ಲ. ಹೆಂಗ್ವಾದನೋ ಹೆಂಗ್ ಬಿಟ್ಟನೋ ಯಪ್ಪ. ಬಾಳ ದೂರ ಅದ ಇದ್ದಲ್ಲಿಗೆ ತಿರ್ಕಟ್ಟಾಡಲ್ಲಿಗೆ ಅಂತಲ್ಲಿಗೆ ಹೆಂಗೋಗಿದ್ದಾನಪ್ಪ. ಬಾಳ ದೂರ ಅದ ಯಪ್ಪ. ತಿರ್ಕಟ್ಟಾಡೋದೇನು ಶನಿ ಅದ. ಮನೆಗೆ ಆಧಾರವಾಗಿದ್ದ ಮಕ್ಕಳು ಪೋಷಕರ ಕಣ್ಣೆದುರೇ ಮಣ್ಣಲ್ಲಿ ಮಣ್ಣಾಗುತ್ತಿದ್ದ ದೃಶ್ಯವಂತೂ ಕರುಳು ಕಿತ್ತು ಬರುವಂತಿದೆ. ನಿನ್ನೆ ಇದ್ದ ಮಕ್ಕಳು ಇಂದಿಲ್ಲ ಅನ್ನುವುದನ್ನ ಅರಗಿಸಿಕೊಳ್ಳಲಾಗದೆ ಹೆತ್ತವರು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾರೆ. ಮಕ್ಕಳಿಲ್ಲದ ಮನೆ ಬಿಕೋ ಎನ್ನುತ್ತಿದೆ. ನಗುವೆ ತುಂಬಿದ್ದ ನಿವಾಸದಲ್ಲಿ ಮೌನ ಆವರಿಸಿದೆ. ಸಂಭ್ರಮ ತುಂಬಿದ್ದ ಮನೆಗಳಲ್ಲಿ ಕಣ್ಣೀರು ಹರಿಯುತ್ತಿದೆ. ಯಾರದೋ ತಪ್ಪಿಗೆ ಮತ್ಯಾರಿಗೂ ಶಿಕ್ಷೆ ಆಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಹೋದ ಜೀವ ಅಂತೂ ವಾಪಸ್ ಬರೋದಿಲ್ಲ. ಆದ್ರೆ ಸರ್ಕಾರ ಯಾರು ತಪ್ಪು ಮಾಡಿದ್ರಲ್ಲ ಅವ್ರ ವಿರುದ್ಧ ಕ್ರಮವನ್ನು ತಗೊಳ್ಳಲೇಬೇಕು. ಈ ನಡುವೆ ಮೃತರ ಕುಟುಂಬಕ್ಕೆ ಪರಿಹಾರದ ಹಣವನ್ನು ಹೆಚ್ಚಿಸಿದೆ. ತಲಾ 25 ಲಕ್ಷ ರೂಪಾಯಿ ಪರಿಹಾರವನ್ನ ನೀಡಿದ ಸರ್ಕಾರ. ಮೊದಲು 10 ಲಕ್ಷ ಪರಿಹಾರ ಅಂತ ನೀಡಿದ್ದ ಸರ್ಕಾರ ಈಗ 25 ಲಕ್ಷಕ್ಕೆ ಏರಿಕೆ ಮಾಡಿದೆ. ಮೃತರ ಕುಟುಂಬಕ್ಕೆ ಪರಿಹಾರ ಹೆಚ್ಚಳವನ್ನ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ತಲಾ 25 ಲಕ್ಷ ರೂಪಾಯಿ ಪರಿಹಾರ ನೀಡಿದಂತ ಸರ್ಕಾರ. ಇವತ್ತು 11 ಜನ ಮೃತಪಟ್ಟಿದ್ರು. ಆ 11 ಜನರ ಕುಟುಂಬಸ್ಥರಿಗೆ ಇವತ್ತು ಮಕ್ಕಳನ್ನ ಕಳೆದುಕೊಂಡಂತ ನೋವಿನಲ್ಲಿದ್ದಾರೆ. ಇವತ್ತಿಗೂ ಕೂಡ ಕಣ್ಣೀರನ್ನ ಹಾಕ್ತಿದ್ದಾರೆ. ಈ ನಡುವೆ 10 ಲಕ್ಷ ಪರಿಹಾರ ಘೋಷಣೆ ಮಾಡಿದ್ದು ಸರ್ಕಾರ. ಈಗ ಅದು 25 ಲಕ್ಷಕ್ಕೆ ಏರಿಕೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ತಲಾ 25 ಲಕ್ಷ ಪರಿಹಾರ. ಜೀವ ಗೃಹ ಸಚಿವರೇ ನೇರ ಹೊಣೆ ಅಂತೇಳಿ ಆಕ್ರೋಶವನ್ನು ಕೂಡ ಹೊರಹಾಕಲಾಗ್ತಾ ಇದೆ.
ಇದರ ನಡುವೆ 25 ಲಕ್ಷಕ್ಕೆ ಪರಿಹಾರದ ಹಣವನ್ನು ಹೆಚ್ಚಳ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಸುರೇಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗ 25 ಲಕ್ಷಕ್ಕೆ ಪರಿಹಾರವನ್ನು ಹೆಚ್ಚಿಸಲಾಗಿದೆ, ಏನ್ ಕಾರಣ? ಈಗ 10 ಲಕ್ಷ ಅಂತಿತ್ತು, ಈಗ 25 ಲಕ್ಷ ಏರಿಕೆ ಮಾಡೋದಕ್ಕೆ ಏನ್ ಕಾರಣ? ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣದ ಬಳಿಕ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ ಮಾಡ್ತಾ ಇದ್ದು ಹೈಕಮಾಂಡ್ ನಾಯಕರ ಘಟನೆ ಬಗ್ಗೆ ಮಾಹಿತಿಯನ್ನ ಕೊಡಲಿದ್ದಾರಂತೆ. ಈ ಮಧ್ಯೆ ನನಗೆ ಆ ಖಾತೆ ಬೇಡ ಅಂತ ಸಚಿವರೊಬ್ಬರು ಪಟ್ಟು ಹಿಡಿದಿದ್ದಾರಂತೆ. ಯಾರು ಅಂತಾರೆ ಈ ಸ್ಟೋರಿ ನೋಡಿ. ಮುಂದಿನ ವಾರ ದೆಹಲಿಗೆ ಹೊರಟ ಸಿಎಂ ಡಿಸಿಎಂ. ಕಾಲ್ತುಳಿತ ದುರಂತ ಕೇಸ್, ಹೈಕಮಾಂಡ್ ನಿಗಿನಿಗಿ. ರಾಜ್ಯ ಸರ್ಕಾರ 2 ವರ್ಷ ಪೂರೈಸಿದ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಮುಂದಿನ ವಾರ ಎಐಸಿಸಿ ವರಿಷ್ಠರ ಭೇಟಿಗಾಗಿ ಡೆಲ್ಲಿಗೆ ತೆರಳಲು ಪ್ಲಾನ್ ಆಗಿದ್ದ ನಾಯಕರು ಕೆಂಡಾಮಂಡಲರಾಗುವ ಸಾಧ್ಯತೆ ಇದೆ. ಜೂನ್ 12ರಂದು ದೆಹಲಿಗೆ ತೆರಳಲಿರುವ ಸಿಎಂ ಡಿಸಿಎಂಗೆ ಈಗಾಗಲೇ ಕರೆ ಮಾಡಿ ಕ್ಲಾಸ್ ತೆಗೆದುಕೊಂಡಿರುವ ವರಿಷ್ಠರು ಭೇಟಿ ವೇಳೆಯೂ ಪಕ್ಷ ಮತ್ತು ಸರ್ಕಾರದ ವರ್ಚಸ್ಸು ಕಳೆದಿದ್ದೀರಾ ಅಂತ ಕ್ಲಾಸ್ ತೆಗೆದುಕೊಳ್ಳಬಹುದು. ಅಲ್ಲದೆ ಪರಿಷತ್ ನಾಮ ನಿರ್ದೇಶನಕ್ಕೂ ಕೊಕ್ಕೆ ಹಾಕುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ. ಖಾತೆ ಬದಲಾವಣೆಗೆ ಪರಮೇಶ್ವರ್ ಪಟ್ಟು. ರಾಜ್ಯ ಸರ್ಕಾರದಲ್ಲಿ ಗೃಹ ಇಲಾಖೆ ಅಸಮರ್ಥನೆ ಬಗ್ಗೆ ವ್ಯಾಪಕ ಟೀಕೆ ಜೋರಾಗಿದ್ದು, ಸದ್ಯ ನನಗೆ ಈ ಖಾತೆ ಬೇಡ ಎಂದು ಪರಮೇಶ್ವರ್ ಹೇಳಿದ್ದಾರಂತೆ. ಹೀಗಾಗಿ ಖಾತೆ ಬದಲಾವಣೆ ಮಾಡುವ ನಿರೀಕ್ಷೆ ಇದೆ ಎನ್ನಲಾಗ್ತಿದೆ. ಹೈಕಮಾಂಡ್ ಜೊತೆ ಪರಮೇಶ್ವರ್ ಬಗ್ಗೆ ಚರ್ಚಿಸುತ್ತಾರೆ ಸಿಎಂ. ಸದ್ಯ ಮುಂದಿನ ವಾರ ದೆಹಲಿಗೆ ಹೊರಟ ಸಿಎಂ ಡಿಸಿಎಂ ಬಳಿ ಖಾತೆ ಬದಲಾವಣೆಗೆ ಪರಮೇಶ್ವರ್ ಪಟ್ಟು ಹಿಡಿದಿದ್ದಾರೆಂಬ ಮಾಹಿತಿ ಹೊರಬಿದ್ದಿದೆ. ನನಗೆ ಗೃಹ ಇಲಾಖೆ ಬೇಡ ಅಂದಿದ್ದಾರಂತೆ. ಕರ್ನಾಟಕದಲ್ಲಿ ದಿನೇ ದಿನೇ ಕ್ರೈಂ ರೇಟ್ ಹೆಚ್ಚಾಗ್ತಾ ಇದೆ, ಕಾನೂನು ಸುವ್ಯವಸ್ಥೆ ಸರಿಯಿಲ್ಲ ಅಂತ ವಿಪಕ್ಷಗಳು ಕಿಡಿಕಾರುತ್ತಿದ್ದಾರೆ. ಚಿನ್ನಸ್ವಾಮಿ ಬಳಿ ಕಾಲ್ತುಳಿತಕ್ಕೆ 11 ಜನರ ದುರ್ಮರಣ ಆಗಿದೆ. ಹೀಗಾಗಿ ನನಗೆ ಗೃಹ ಖಾತೆ ಬೇಡ ಎಂದು ಪರಮೇಶ್ವರ್ ಸಿಎಂಗೆ ಮನವಿ ಮಾಡಿದ್ದಾರಂತೆ. ಹೀಗಾಗಿ ಹೈಕಮಾಂಡ್ ಬಳಿ ಪರಮೇಶ್ವರ್ ಖಾತೆ ಬದಲಾವಣೆ ಬಗ್ಗೆ ಸಿಎಂ ಚರ್ಚೆ ಮಾಡ್ತಾರೆ ಎಂಬ ನಿರೀಕ್ಷೆ ಇದೆ. ಸದಾ ಬಿಜೆಪಿ ಸರ್ಕಾರಗಳನ್ನ ಟೀಕೆ ಮಾಡಿ ನೈತಿಕತೆ ಪ್ರಶ್ನೆ ಮಾಡುತ್ತಿದ್ದ ಕಾಂಗ್ರೆಸ್ ನಾಯಕರ ಬಗ್ಗೆ ಟೀಕೆ ಹೆಚ್ಚಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶ ಮತ್ತು ರಾಜ್ಯದ ಮಾನ ಹರಾಜಾಗಿದ್ದಕ್ಕೆ ಹೈಕಮಾಂಡ್ ನಾಯಕರು ಸಿಟ್ಟಾಗಿದ್ದಾರೆ. ಹೀಗಾಗಿ ಸಿಎಂ ಡಿಸಿಎಂ ಮೇಲೆ ಸಿಲುಕಿದ್ದಾರೆ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಕಾರ್ಯಕರ್ತ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಮತ್ತೆ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ಸಂಕಷ್ಟವನ್ನ ತಂದಿಟ್ಟಿದೆ. ಅದ್ಯಾಕೆ ಅಂತಾರೆ ಈ ಸ್ಟೋರಿ ನೋಡಿ. ವಿನಯ್ ಕುಲಕರ್ಣಿ ಜಾಮೀನು ರದ್ದು, ಮತ್ತೆ ಜೈಲಿಗೆ ಹೋಗ್ತಾರಾ ಕೈ ಶಾಸಕ? ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿಗೆ ಸುಪ್ರೀಂ ಕೋರ್ಟ್ ಶಾಕ್ ಕೊಟ್ಟಿದೆ. ಧಾರವಾಡ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ಬೇಲ್ ಪಡೆದಿದ್ದ ವಿನಯ್ ಕುಲಕರ್ಣಿಗೆ ಹಿನ್ನಡೆಯಾಗಿದ್ದು, ಸುಪ್ರೀಂ ಕೋರ್ಟ್ ಕುಲಕರ್ಣಿ ಜಾಮೀನು ರದ್ದುಗೊಳಿಸಿದೆ. ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿದ್ದಾರೆ ಅಂತ ಆರೋಪಿಸಿ ಜಾಮೀನು ರದ್ದು ಕೋರಿ ಸಿಬಿಐ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಈ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಪೀಠ ವಿನಯ್ ಕುಲಕರ್ಣಿ ಜಾಮೀನು ರದ್ದು ಮಾಡಿದೆ. ಹೀಗಾಗಿ ಕಾಂಗ್ರೆಸ್ ಶಾಸಕ ಮತ್ತೆ ಜೈಲಿಗೆ ಹೋಗುವ ಭೀತಿ ಎದುರಾಗಿದೆ. ಬಿಜೆಪಿ ನಾಯಕ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಆರೋಪಿಯಾಗಿರುವ ವಿನಯ್ ಕುಲಕರ್ಣಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು. ಬಳಿಕ 2021ರ ಆಗಸ್ಟ್ 11ರಂದು ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿಗೆ ಜಾಮೀನು ನೀಡಿತ್ತು. ಆದರೆ ಈ ಜಾಮೀನು ಪ್ರಶ್ನಿಸಿ ಸಿಬಿಐ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದು, ಸಾಕ್ಷಿಗಳಿಗೆ 1 ಲಕ್ಷ ಹಣದ ಆಮಿಷ ಒಡ್ಡಿರುವುದರಿಂದ ಜಾಮೀನು ರದ್ದಿಗೆ ಮನವಿ ಮಾಡಿತ್ತು. ಇದೀಗ ಸಿಬಿಐ ಅರ್ಜಿಯನ್ನ ಪರಿಗಣಿಸಿದ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿಗೆ ನೀಡಲಾಗಿದ್ದ ಜಾಮೀನು ರದ್ದುಗೊಳಿಸಿ ಆದೇಶ ಹೊರಡಿಸಿದೆ. ನಾವು ನಮ್ಮ ವಕೀಲರನ್ನು ಕೇಳಿಕೊಂಡ್ವಿ. ವಿನಯ್ ಕುಲಕರ್ಣಿ ಅವರ ಬೇಲ್ ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿ ಅವ್ರಿಗೇನೋ 7 ದಿವಸದೊಳಗಡೆ ಸರೆಂಡರ್ ಮಾಡಕ್ಕೆ ಅವರೇನೋ ಕೇಳ್ಕೊಂಡಿದ್ರು. ಅದರ ಪ್ರಕಾರ ಕೋರ್ಟ್ ಅವ್ರಿಗೆ ಕಾಲಾವಕಾಶ ಕೊಟ್ಟಿದೆ ಅನ್ನುವಂತ ಮಾಹಿತಿ ನಮಗೆ ಲಭ್ಯ ಆಗಿದೆ. ನಾನು ತಮ್ಮ ಮೂಲಕ ಹೇಳೋದಿಷ್ಟೇ, ನಾವು ಕಳೆದ 9 ವರ್ಷಗಳಿಂದ ಯೋಗೇಶ್ ಗೌಡರ ಕುಟುಂಬದ ಸದಸ್ಯರಾದಂತಹ ಗುರುನಾಥ್ ಗೌಡರು ಅವರ ಕುಟುಂಬದ ಅವರ ಸಹೋದರೆಲ್ಲರೂ ಸೇರಿ ಈ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ. ನಾವು ಮೊದಲಿನಿಂದ ನಮ್ಮ ಹೋರಾಟ ಇಷ್ಟೇ ಅಂತ ಕೇಳಿದ್ರೆ, ನಿಜವಾದಂತಹ ಯಾವ ಆರೋಪಿಗಳು ಇದರಲ್ಲಿದ್ದಾರೋ ಎಲ್ರಿಗೂ ಶಿಕ್ಷೆ ಆಗಬೇಕು ಅನ್ನುವಂತಹ ಒಂದು ದೃಷ್ಟಿಕೋನದಿಂದ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೇವೆ. ಧಾರವಾಡದಲ್ಲಿ ಇಂತಹ ಕೇಸ್ಗಳು ಮತ್ತೆ ಆಗಬಾರದು ಅನ್ನುವಂಥದ್ದು ನಮ್ಮ ವಿಚಾರ. ವಿನಯ್ಗೆ ಕೋರ್ಟ್ಗೆ ಶರಣಾಗಲು 1 ವಾರ ಗಡುವು. ಡಿಸಿಎಂ ಡಿಕೆಶಿ ಭೇಟಿಯಾದ ಮಾಜಿ ಸಚಿವ ಕುಲಕರ್ಣಿ.
ಸಿಬಿಐ ಮನವಿಯನ್ನ ಪುರಸ್ಕರಿಸಿರುವ ಸುಪ್ರೀಂ ಕೋರ್ಟ್ ವಿನಯ್ ಕುಲಕರ್ಣಿ ಜಾಮೀನು ರದ್ದುಗೊಳಿಸಿ ಆದೇಶ ಹೊರಡಿಸಿದೆ. ಅಲ್ಲದೆ 1 ವಾರದಲ್ಲಿ ಕೋರ್ಟ್ ಮುಂದೆ ಶರಣಾಗಲು ಆದೇಶದಲ್ಲಿ ಸೂಚಿಸಿದೆ. ಬಂಧನದ ಭೀತಿ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಭೇಟಿ ನೀಡಿದ ಕುಲಕರ್ಣಿ ಮಾತುಕತೆ ನಡೆಸಿದ್ದಾರೆ. ಕೋರ್ಟ್ ಆದೇಶ ಕೊಟ್ಟಿದೆ. ಕೋರ್ಟ್ ಆದೇಶಕ್ಕೆ ನಾವು ಯಾರು ಏನ್ ಮಾತಾಡೋಕ್ಕಾಗಲ್ಲ, ತಲೆ ಬಾಗಿಸಲೇಬೇಕಾಗುತ್ತೆ. ಕೋರ್ಟ್ ಆದೇಶ ನಾವು ಪಾಲಿಸಲೇಬೇಕಾಗುತ್ತೆ. ಮತ್ತೇನಾದ್ರೂ ಸಮಸ್ಯೆ ಹೆಚ್ಚಾಗುವಂತ ನಿರೀಕ್ಷೆ ನೀವು ನೋಡ್ತಾ ಇರೋದು ಸಮಸ್ಯೆ ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ ಧ್ವನಿ.